ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ದಿನಾಂಕ 7/12/2025 ಕರ್ನಾಟಕ TET ಪರೀಕ್ಷೆ ಏನು ನಡೀತು. ಈ ಪರೀಕ್ಷೆಯಲ್ಲಿ ಭೂಗೋಳಶಾಸ್ತ್ರದಿಂದ ಒಟ್ಟು 19 ಪ್ರಶ್ನೆಗಳು ಬಂದಿದ್ದು. ಈ 19 ಪ್ರಶ್ನೆಗಳಲ್ಲಿ ನಮ್ಮ ಭೂಗೋಳ ಚೇತನ ಪುಸ್ತಕ, ನಾನೇ ಬರೆದಿರುವಂತಹ ಭೂಗೋಳ ಚೇತನ ಪುಸ್ತಕದಲ್ಲಿ ಸುಮಾರು 19ರಲ್ಲಿ ನೋಡಿ 17 ಪ್ರಶ್ನೆಗಳು ಇದೇ ಭೂಗೋಳ ಚೇತನ ಪುಸ್ತಕದಿಂದ ಬಂದಿದ್ದಾವೆ. ಆ ಒಂದು ಸಾಕ್ಷಿಯನ್ನ ನಿಮಗೆ ಮುಂದಿನ ಪೇಜಲ್ಲಿ ನಾನು ಕೊಡ್ತಾ ಹೋಗ್ತಿದ್ದೀನಿ. ನೋಡಿ, ಹಾಗಾಗಿ ಈ ಒಂದು ಭೂಗೋಳ ಚೇತನ ಪುಸ್ತಕದ 19ರಲ್ಲಿ 17 ಪ್ರಶ್ನೆಗಳು ಏನು ಬಂದಿದ್ದಾವೆ, ಈ 17 ಪ್ರಶ್ನೆಗಳನ್ನ ಇವತ್ತು ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಹಾಗೆ ನೀವು ಈ ಒಂದು ತರಗತಿಯನ್ನ ವೀಕ್ಷಣೆ ಮಾಡಿ, ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ. ಹಾಗಾದ್ರೆ ಮೊದಲನೇ ಕ್ವಶನ್ ಏನಪ್ಪಾ ಅಂದ್ರೆ, ನೆನ್ನೆ ನಡೆದಂತ ಎಕ್ಸಾಮ್ ಅಲ್ಲಿ ಬಂದಂತ ಮೊದಲ ಕ್ವಶನ್ಸ್ ಏನಪ್ಪಾ ಅಂದ್ರೆ ನೋಡಿ, ನಿಮ್ಗೆ ಇಲ್ಲಿದೆ. ಇದು ಕ್ವಶನ್ ಏನಿದೆಯಪ್ಪ ಅಂದ್ರೆ, ಭಾರತೀಯ ವಾಯುಪಡೆ ಏನಿದೆ, ಭಾರತೀಯ ವಾಯುಪಡೆ ಏನಿದೆ, ಈ ಭಾರತೀಯ ವಾಯುಪಡೆ ದಿನವನ್ನ ಆಚರಿಸುವುದು ಯಾವಾಗ ಅಂತ. ಇಲ್ಲಿ ನೋಡಿ, ಆಪ್ಷನ್ ಏನಿದೆ, ಅಕ್ಟೋಬರ್ 8, ಡಿಸೆಂಬರ್ 4, ಫೆಬ್ರವರಿ 1, ಮೇ 8 ಇದೆ. ಹಾಗಾಗಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ ಅಲ್ಲಿ ನಿಮಗೆ ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ನೋಡಿ, ನಮ್ಮ ಈ ಒಂದು ಕ್ವಶನ್ಸ್ಗೆ ಅತಿ ಪ್ರಮುಖವಾಗಿ ಸರಿಯಾದಂತ ಉತ್ತರ ಅಕ್ಟೋಬರ್ 8 ಏನಿದೆ, ಈ ಒಂದು ಉತ್ತರ ಇದಕ್ಕೆ ಸರಿಯಾದಂತ ಉತ್ತರ. ಇದನ್ನ ನೋಡಿ, ನನ್ನ ಪುಸ್ತಕದಲ್ಲಿ ಹಾಕಿದ್ದೀನಿ. ಅಕ್ಟೋಬರ್ 8 ಭಾರತೀಯ ವಾಯುಪಡೆ ದಿನ ಅಂತೇಳಿ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ. ಹಾಗಾಗಿ ಇನ್ನ ಮುಂದಿನ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಎರಡನೇ ಕ್ವಶನ್ಸ್, ನಿನ್ನೆ ನಡೆದಂತ ಪರೀಕ್ಷೆಯಲ್ಲಿ ಎರಡನೇ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಇದು ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದು ಕ್ವಶನ್ ಆಗ್ತಾನೆ ಇರುತ್ತೆ. ನೋಡಿ, ಎರಡನೇ ಕ್ವಶನ್ ಏನಿದೆಯಪ್ಪ ಅಂದ್ರೆ, ಆಂಡೀಸ್ ಪರ್ವತ. ಆಂಡೀಸ್ ಎನ್ನುವಂತ ಪರ್ವತ ಅನ್ನೋದು ಇರುವಂತ, ಆಂಡೀಸ್ ಪರ್ವತ ಸರಣಿ ಇರುವಂತ ಖಂಡ ಯಾವುದು ಅಂತ ಕ್ವಶನ್ ಇದೆ. ಹಾಗಾದ್ರೆ ನೋಡಿ, ಇಲ್ಲಿ ಆಪ್ಷನ್ 4 ಇದಾವೆ. ದಕ್ಷಿಣ ಅಮೆರಿಕ ಅಂತ ಇದೆ, ಏಷ್ಯಾ ಅಂತ ಇದೆ, ಯುರೋಪ್ ಅಂತ ಇದೆ, ಆಫ್ರಿಕಾ ಅಂತ ಇದೆ. ಈ 4 ಆಪ್ಷನ್ಸ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ, ಈ ಆಂಡೀಸ್ ಎನ್ನುವಂತ ಪರ್ವತ ಶ್ರೇಣಿ ನಮಗೆ ಯಾವ ಕಾಂಟಿನೆಂಟ್ಸ್ ಅಲ್ಲಿ ಪ್ರಮುಖವಾಗಿ ಕಂಡು ಬರುತ್ತಪ್ಪ ಅಂದ್ರೆ, ಇದಕ್ಕೆ ಸರಿಯಾದಂತ ಉತ್ತರ ದಕ್ಷಿಣ ಅಮೆರಿಕಾದಲ್ಲಿ ಇದು ಕಂಡು ಬರುತ್ತೆ. ಇದು ಸಹ ನನ್ನ ಪುಸ್ತಕದಲ್ಲೇ ಇದೆ. ನೋಡಿ, ನಿಮ್ಗೆ ಮುಂದೆ ತೋರಿಸ್ತೀನಿ. ಅದು ಇಲ್ಲಿ ನೋಡಿ, ಈ ಒಂದು ದಕ್ಷಿಣ ಅಮೆರಿಕಾ ಏನಿದೆ, ಈ ದಕ್ಷಿಣ ಅಮೆರಿಕಾದಲ್ಲಿ ಪೇಜ್ ನಂಬರ್ 484ರಲ್ಲಿದೆ. ಆಂಡೀಸ್ ಪರ್ವತಗಳು ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುವಂತ ಆಂಡೀಸ್ ಪರ್ವತಗಳು ದಕ್ಷಿಣ ಅಮೆರಿಕಾದ ಪ್ರಮುಖ ಪರ್ವತ ಶ್ರೇಣಿಗಳು ಅಂತ ಹೇಳಿ ನಾವು ಇದನ್ನ ಮೆನ್ಷನ್ ಮಾಡಿದೀವಿ. ಹಾಗಾಗಿ ಇದು ಇಡೀ ಆಂಡೀಸ್ ಪರ್ವತ ಶ್ರೇಣಿಯ ಹೆಚ್ಚು ಇನ್ಫಾರ್ಮೇಶನ್ಸ್ ಅನ್ನ ನನ್ನ ಪುಸ್ತಕದಲ್ಲಿ ಹಾಕಿದ್ದೀನಿ. ಈ ಶ್ರೇಣಿಯಲ್ಲಿ ಬರುವಂತ ಎತ್ತರವಾದಂತ ಶಿಖರ ಇರ್ಬೋದು, ಪ್ರತಿಯೊಂದು ಸಹ ಇಲ್ಲಿ ಮೆನ್ಷನ್ ಆಗಿದೆ. ಅದಕ್ಕೋಸ್ಕರ ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುವಂತ ಯಾವ ದೇಶದಲ್ಲಿ, ಯಾವ ಕಾಂಟಿನೆಂಟ್ಸ್ ಅಲ್ಲಿ ಕಂಡು ಬರುತ್ತೆ ಅಂದ್ರೆ ದಕ್ಷಿಣ ಅಮೆರಿಕ ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ಗೆ ಹೋಗೋದಾದ್ರೆ, ನಾನು ಜಸ್ಟ್ ಕ್ವಶನ್ ಯಾವ್ಯಾವ ಬಂದಿತ್ತು ಅಂತ ಹೇಳ್ತಾ ಹೋಗ್ತೀನಿ. ಇನ್ನ ಮೂರನೇ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ, ನೆನ್ನೆ ನಡೆದಂತ ಕ್ವಶನ್ಸ್ ಅಲ್ಲಿ, ಎಕ್ಸಾಮ್ಸ್ ಅಲ್ಲಿ ಮೂರನೇ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನೋಡಿ, ಇದನ್ನ ವಿಶ್ವದ ಕಾಫಿಯ ಬಂದರು ಅಂತೇಳಿ ಕರಿತೀವಿ ಅಂತ. ಯಾವುದನ್ನ ವಿಶ್ವದ ಕಾಫಿಯ ಬಂದರು ಅಂತೇಳಿ ಕರಿತೀವಿ ಅಂದ್ರೆ ನೋಡಿ, ಇಲ್ಲೂ ಅಷ್ಟೇ ಆಪ್ಷನ್ 4 ಇದೆ. ಬ್ರೆಜಿಲ್ ಇದೆ, ಮೆಕ್ಸಿಕೋ ಇದೆ, ರಿಯೋ ಡಿ ಜನೈರೋ ಇದೆ, ವೆಸ್ಟ್ ಇಂಡೀಸ್ ಇದೆ. ನಿಮ್ಗೆ ಗೊತ್ತಿರ್ಲಿ, ಪ್ರಪಂಚದ ಕಾಫಿಯ ಬಂದರು ಅಂತ ಬಂದಾಗ ಎರಡಿದಾವೆ. ಯಾವಪ್ಪ ಅದಂದ್ರೆ, ಒಂದು ಬ್ರೆಜಿಲ್ನ ಸ್ಯಾಂಟೋಸ್ ಅಂತ ಇದೆ, ಇನ್ನೊಂದು ರಿಯೋ ಡಿ ಜನೈರೋ ಅಂತ ಇದೆ. ಇವೆರಡನ್ನ ಪ್ರಪಂಚದ ಕಾಫಿಯ ಬಂದರು ಅಂತ ಕರಿತೀವಿ. ಇದರಲ್ಲಿ ನಮ್ಮ ನವಮಂಗಳೂರು ಬಂದರನ್ನ ಭಾರತದ ಕಾಫಿಯ ಬಂದರು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಕ್ವಶನ್ ಏನಿದೆ, ವಿಶ್ವದ ಕಾಫಿಯ ಬಂದರು ಯಾವುದು ಅಂತ ಬ್ರೆಜಿಲ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಸ್ಯಾಂಟೋಸ್ ಅಂತ ಕೊಟ್ಟಿಲ್ಲ. ಹಾಗಾಗಿ ಇದು ತಪ್ಪ ಆನ್ಸರು. ಮೆಕ್ಸಿಕೋನು ತಪ್ಪ ಆನ್ಸರು, ವೆಸ್ಟ್ ಇಂಡೀಸ್ ತಪ್ಪ ಆನ್ಸರು. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ರಿಯೋ ಡಿ ಜನೈರೋ. ಹಾಗಾದ್ರೆ ಇದು ಸಹ ನನ್ನ ಪುಸ್ತಕದಿಂದನೇ ಬಂದಿದೆ, ರಿಯೋ ಡಿ ಜನೈರೋ. ಅದರ ಒಂದು ಸರಿಯಾದಂತ ಪ್ರೂಫ್ ಅನ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಆ ಒಂದು ಕ್ವಶನ್ಸ್ ಏನಿದೆ, ಈ ಒಂದು ಕ್ವಶನ್ಸ್ಗೆ ಪೇಜ್ ನಂಬರ್ 513ರಲ್ಲಿದೆ, ಪೇಜ್ ನಂಬರ್ 513ರಲ್ಲಿದೆ ಉತ್ತರ ರಿಯೋ ಡಿ ಜನೈರೋ ಅಂತ, ರಿಯೋ ಡಿ ಜನೈರೋ ಅಂತ. ಇದಕ್ಕೆ ಸರಿಯಾದ ನೋಡಿ, ಇಲ್ಲಿದೆ ನಿಮ್ಗೆ ಪ್ರಪಂಚದ ಕಾಫಿಯ ಬಂದರು ಬ್ರೆಜಿಲ್ನ ರಿಯೋ ಡಿ ಜನೈರೋ ಅಂತೇಳಿ. ಹಾಗಾಗಿ ಈ ಕ್ವಶನ್ಸ್ ಕೂಡ ನನ್ನ ಎಕ್ಸಾಮ್ ಅಲ್ಲಿ ಬಂದಿತ್ತು, ಇದು ನನ್ನ ಪುಸ್ತಕದಿಂದ ಬಂದಿದೆ. ಹಾಗಾಗಿ ನಾವು ಮುಂದಕ್ಕೆ ಮಾತಾಡೋದಾದ್ರೆ, ಮುಂದಿನ ಕ್ವಶನ್ಸ್ ಬಗ್ಗೆ ಮಾತಾಡೋದಾದ್ರೆ
ನೋಡಿ ಸ್ನೇಹಿತರೆ, ಇಲ್ಲಿ ಬಹಳ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಬಹಳ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ ಇದು. ಎಲ್ಲಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಭೂಮಿಯ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ, ಅತ್ಯಂತ ಕೆಳಪದರ ಯಾವುದು ಅಂತ ಕ್ವಶನ್ಸ್ ಇದೆ. ಇಲ್ಲಿ ನೋಡಿ, ಉಷ್ಣತಾ ಮಂಡಲ ಇದೆ. ಉಷ್ಣತಾ ಮಂಡಲ ಅನ್ನೋದು ಸೊ 4ನೇ ಪದರ, ಮಧ್ಯಂತರ ಮಂಡಲ ಅನ್ನೋದು 3ನೇ ಪದರ, ಸಮೋಷ್ಣ ಅನ್ನೋದು 2ನೇ ಪದರ, ಪರಿವರ್ತನ ಅನ್ನೋದು 1ನೇ ಪದರ. ಹಾಗಾಗಿ ನಾವು ಟಾಪ್ ಇಂದ ಬಂದಾಗ ಇಲ್ಲಿ ಮೊದಲು ಎಕ್ಸೋಸ್ಪಿಯರ್ ಬಾಹ್ಯ ಮಂಡಲ ಸ್ಟಾರ್ಟ್ ಆಗುತ್ತೆ. ಉಷ್ಣತಾ ಮಂಡಲ, ಮಧ್ಯಂತರ ಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ ಅಂತ. ಅದಕ್ಕೋಸ್ಕರ ಇದಕ್ಕೆ ನೋಡಿ, ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ ಬಂದಾಗ ಸ್ನೇಹಿತರೆ, ಸರಿಯಾದಂತ ಉತ್ತರ ಪರಿವರ್ತನಾ ಮಂಡಲ. ಸೊ ಇದು ಸಹ ನನ್ನ ಪುಸ್ತಕದಿಂದನೇ ಬಂದಿದೆ. ನೋಡಿ, ಇಲ್ಲಿ ಪರಿವರ್ತನಾ ಮಂಡಲ ಅಂತ ಇದೆ. ಇಲ್ಲಿ ನೋಡಿ ನಿಮ್ಗೆ ಕ್ವಶನ್ಸ್ ಇದು ಎಲ್ಲಾ ಎಕ್ಸಾಮ್ ಅಲ್ಲೂ ರಿಪೀಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇದು ವಾಯುಮಂಡಲ, ಫಸ್ಟ್ ಲೈನ್ ಅಲ್ಲಿ ಹಾಕಿದ್ದೀನಿ, ಇದು ವಾಯುಮಂಡಲದ ಅತ್ಯಂತ ಕೆಳಪದರವಾಗಿದೆ. ಸೊ ಇದನ್ನ ಕಡ ಪೇಜ್ ನಂಬರ್ 35 ಅಲ್ಲಿ ಮೆನ್ಷನ್ ಆಗಿದೆ, ಇದು ವಾಯುಮಂಡಲದ ಅತ್ಯಂತ ಕೆಳಪದರ ಅಂತ. ಹಾಗಾಗಿ ನಾವು ಮುಂದಿನ ಕ್ವಶನ್ ಹೋಗೋದಾದ್ರೆ ಸ್ನೇಹಿತರೆ, ನೋಡಿ ಮುಂದಿನ ಕ್ವಶನ್ ಯಾವ್ದಿದ್ಯಪ್ಪ ಅಂದ್ರೆ, ಇಲ್ಲಿ ಘಾಟ್ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಇದೆ. ಕರ್ನಾಟಕ ಭೂಗೋಳದಿಂದ ಇದು ಕ್ವಶನ್ಸ್ ಬಂದಿದೆ. ಇದು ಸಹ ಅನೇಕ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಘಾಟ್ಗಳಿಗೆ ಸಂಬಂಧಪಟ್ಟಂತೆ ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಏನಿದೆಯಪ್ಪ ಅಂದ್ರೆ, ನೋಡಿ, ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತ ಪರ್ವತ ಘಾಟ್ ಯಾವುದು ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಶಿರಾಡಿ ಘಾಟ್ ಅಂತ ಇದೆ, ಚಾರ್ಮುಡಿ ಇದೆ, ಆಗುಂಬೆ ಇದೆ, ಹುಲಿಕಲ್ ಇದೆ. ಈ ಒಂದು 4 ಘಾಟ್ಗಳಲ್ಲಿ ಮಂಗಳೂರು ಮತ್ತು ಚಿಕ್ಕಮಗಳೂರನ್ನ ಸಂಪರ್ಕ ಕಲ್ಪಿಸುವಂತ ಘಾಟ್ ಯಾವ್ದಪ್ಪ ಅಂದ್ರೆ, ಅದಕ್ಕೆ ನೋಡಿ ಶಿರಾಡಿ ಘಾಟ್ ಅಂತ ಬರಲ್ಲ. ಯಾಕಂದ್ರೆ ಶಿರಾಡಿ ಘಾಟ್ ಇದು ಹಾಸನ ಸಕಲೇಶ್ಪುರದಿಂದ ಮಂಗಳೂರಿಗೆ ಹೋಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರನ್ನ ಕಲ್ಪಿಸುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಬಿ ಸರಿಯಾದಂತ ಉತ್ತರ. ಇದು ಸಹ ಇದೀ ಒಂದು ಘಾಟ್ಗಳ ಟೇಬಲ್ ಅನ್ನ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ. ಇದು ಸಹ ನನ್ನ ಪುಸ್ತಕದಿಂದ ಬಂದಿದೆ ಕ್ವಶನ್. ಈ ಕಡೆ ನೋಡಿ, ಉತ್ತರ 2 ಇದಕ್ಕೆ ಸರಿಯಾದಂತ ಉತ್ತರ. ಪೇಜ್ ನಂಬರ್ 351 ಅಲ್ಲಿ ಇದೆ ಇದಕ್ಕೆ ಕ್ವಶನ್. ನೋಡಿ, ಇಲ್ಲಿದೆ ಶಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ಮತ್ತೆ ಬೈಂದೂರ್ ಘಾಟ್, ಓಕೆ, ಮತ್ತೆ ಚಾರ್ಮುಡಿ ಘಾಟ್ ಏನಿದೆ. ಈ 5 ಕ್ವಶನ್ಸ್ ಅಲ್ಲಿ ನೋಡಿ 5 ಘಾಟ್ಗಳಿವೆ. ಅದರಲ್ಲಿ ನೋಡಿ ಚಾರ್ಮುಡಿ ಘಾಟ್ ಇದು ಮಂಗಳೂರಿಂದ ಚಿಕ್ಕಮಗಳೂರಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಅದಕ್ಕೋಸ್ಕರ ಚಾರ್ಮುಡಿ ಘಾಟ್ ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಸ್ನೇಹಿತರೆ, ಮುಂದಿನ ಕ್ವಶನ್ಸ್ಗೆ ನಾವು ಹೋಗೋದಾದ್ರೆ, ನೋಡಿ, ಇದು ಭಾರತದ ಜನಸಂಖ್ಯೆಯಲ್ಲಿದೆ. ಇದು ಭಾರತದ ಜನಸಂಖ್ಯೆಯಲ್ಲಿದೆ ಕ್ವಶನ್. ನೋಡಿ, ಭಾರತದ ಜನಸಂಖ್ಯೆಯಲ್ಲಿ ಹಾಕಿದೀನಿ ಕ್ವಶನ್ಸ್ ಅನ್ನ. ನೋಡಿ, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು ಅಂತ ಆಪ್ಷನ್ ಎ ನೋಡಿ, ಆಪ್ಷನ್ ಎ ಇದೆ 66 ಇದೆ, 79.5 ಇದೆ, 81.2 ಇದೆ, 74.04 ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಇದು ಸಹ ನನ್ನ ಪುಸ್ತಕದಿಂದನೇ ಬಂದಿದೆ ಕ್ವಶನ್. ನೋಡಿ ಸ್ನೇಹಿತರೆ, ಇಲ್ಲಿದೆ ನಿಮ್ಗೆ ಕ್ವಶನ್. ನೋಡಿ, ಇದು ಪೇಜ್ ನಂಬರ್ 223ರಲ್ಲಿ ಮೆನ್ಷನ್ ಆಗಿದೆ. ಉತ್ತರ 4 ಶೇಕಡ 74.4%. ಸೊ ನೋಡಿ ಸ್ನೇಹಿತರೆ, ಇದು 2011ರ ಜನಗಣತಿಯ ಪ್ರಕಾರ ಒಟ್ಟು ಸಾಕ್ಷರತೆಯ ದರ ಇಲ್ಲಿದೆ ನೋಡಿ, ಮಾರ್ಕ್ ಮಾಡಿದೀನಿ. ಸೊ ಹಾಗಾಗಿ 74.4% ಏನಿದೆ ಇದು ನಮ್ಮ ಒಟ್ಟು ಸಾಕ್ಷರತೆಯ ದರ ಅಂತೇಳಿ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ 223ಕ್ಕೆ ಆಪ್ಷನ್ 4 ಸರಿಯಾದಂತ ಉತ್ತರ ಇಲ್ಲಿ ನೋಡಿ ಮಾರ್ಕ್ ಮಾಡಿದೀನಿ. ನೆಕ್ಸ್ಟ್ ಸ್ನೇಹಿತರೆ, ನಾವು ಮುಂದೆ ಹೋಗೋದಾದ್ರೆ ಮುಂದಿನ ಕ್ವಶನ್ ಯಾವ್ದಿದ್ಯಪ್ಪ ಅಂದ್ರೆ, ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತವನ್ನ ಹೊಂದಿರುವಂತ ಖಂಡ ಯಾವುದು ಅಂತ. ಅಂದ್ರೆ ಏನಪ್ಪಾ ಅಂದ್ರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಮಕರ ಮತ್ತು 0 ಡಿಗ್ರಿ ಸಮಭಾಜಕ ವೃತ್ತ ಹಾದು ಹೋಗುವಂತ ಜಗತ್ತಿನ ಏಕೈಕ ಖಂಡ ಯಾವುದು ಅಂತ ಕೇಳಿದಾನೆ. ಇದರಲ್ಲಿ ಆಫ್ರಿಕಾ ಆನ್ಸರ್ ಬಂದು ಆಫ್ರಿಕಾ ಖಂಡ ಇದೆ, ಉತ್ತರ ಅಮೆರಿಕ ಇದೆ, ದಕ್ಷಿಣ ಅಮೆರಿಕ ಇದೆ, ಏಷ್ಯಾ ಇದೆ. ಹಾಗಾಗಿ ನೋಡಿ, ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಆಫ್ರಿಕಾ ಖಂಡವನ್ನ ಕರಿತೀವಿ. ಯಾಕಪ್ಪ ಅಂದ್ರೆ ಈ ಆಫ್ರಿಕಾ ಖಂಡದಲ್ಲಿ ಕರ್ಕಾಟಕ, ಮಕರ, 0 ಡಿಗ್ರಿ 3 ಹಾದು ಹೋಗುತ್ತೆ. ಅದಕ್ಕೋಸ್ಕರನೇ ಈ ಆಫ್ರಿಕಾ ಖಂಡವನ್ನ ನಾವು ಕೇಂದ್ರೀಯ ಖಂಡ ಅಂತ ಹೇಳಿ ಕರಿತೀವಿ. ಕೇಂದ್ರೀಯ ಖಂಡ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಫ್ರಿಕಾ ಖಂಡ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ. ಇದು ಸಹ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ. ಸೊ ಇದು ನೋಡಿ, ಇದನ್ನ ಮುಖಪುಟದಲ್ಲಿ ನಾವು ಮೆನ್ಷನ್ ಮಾಡಿದೀವಿ. ಪೇಜ್ ನಂಬರ್ 459 ಇದೆ. ಉತ್ತರ 1 ಆಫ್ರಿಕಾ ಕಾಂಟಿನೆಂಟ್. ಉತ್ತರ 1 ಆಫ್ರಿಕಾ ಕಾಂಟಿನೆಂಟ್ ಇಲ್ಲಿದೆ ನೋಡಿ, ವಿತ್ ಸ್ಟೇಟ್ಮೆಂಟ್ ಸಮೇತ ಇದೆ.
ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಖಂಡದ ಮೂಲಕ ಹಾದು ಹೋಗುತ್ತವೆ. ಹಾಗಾಗಿ ಇದನ್ನ ಕೇಂದ್ರೀಯ ಖಂಡ ಅಂತೇಳಿ ಕರಿತೀವಿ. ಹಾಗಾಗಿ ಇದು ನೋಡಿ ಸ್ನೇಹಿತರೆ, ಇದು ಸರಿಯಾದಂತ ಉತ್ತರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಆಫ್ರಿಕಾ ಖಂಡವನ್ನ ಉತ್ತರ 1 ಆಫ್ರಿಕಾ ಖಂಡ ಸರಿಯಾದಂತ ಉತ್ತರ. ನನ್ನ ಪುಸ್ತಕದಲ್ಲಿ ಇದು ಮೆನ್ಷನ್ ಆಗಿದೆ. ನೆಕ್ಸ್ಟ್ ಸ್ನೇಹಿತರೆ, ಮುಂದಿನ ಕ್ವಶನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ನೋಡಿ ಸ್ನೇಹಿತರೆ, ಭೂಮಿಯ ವಾಯುಮಂಡಲಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದು. ಓಝೋನ್ ಎನ್ನುವಂತ ಅನಿಲವು ಯಾವ ವಲಯದಲ್ಲಿ ಕಂಡು ಬರುತ್ತದೆ ಅಂತ. ಯಾಕಂದ್ರೆ ವಾತಾವರಣದಲ್ಲಿ 5 ವಲಯಗಳಿದಾವೆ: ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ. ಇದರಲ್ಲಿ ವಿಶೇಷವಾಗಿ ಕ್ವಶನ್ ಏನಿದೆಯಪ್ಪ ಅಂದ್ರೆ ಓಝೋನ್ ಅನಿಲವು ಯಾವ ವಲಯದಲ್ಲಿ ಕಂಡು ಬರುತ್ತೆ ಅಂತ. ಇಲ್ಲಿ ಆಪ್ಷನ್ ಎ ಪರಿವರ್ತನಾ ಮಂಡಲ ಅಲ್ಲ, ಮಧ್ಯಂತರ ಮಂಡಲ ಅಲ್ಲ, ಸಮೋಷ್ಣ ಮಂಡಲ, ಉಷ್ಣತಾ ಮಂಡಲ ಅಂತ ಬಂದಾಗ ನೋಡಿ ಇದಕ್ಕೆ ಸರಿಯಾದಂತ ಉತ್ತರ ಓಝೋನ್ ಲೇಯರ್ ನಮ್ಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಸಮೋಷ್ಣ ಮಂಡಲದಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ. ಇದೂ ಸಹ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ, ನೋಡಿ ಇಲ್ಲಿದೆ. ಸೊ ಸರಿಯಾದಂತ ಉತ್ತರ ಸೊ ಸಮೋಷ್ಣ ಮಂಡಲ. ಇದನ್ನ ಪೇಜ್ ನಂಬರ್ 35ರಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಇದು ಸಮೋಷ್ಣ ಮಂಡಲ. ಇಲ್ಲಿಂದ ಇದನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಪಿಯರ್ ಅಲ್ಲಿ ನಮ್ಗೆ ಓಝೋನ್ ಲೇಯರ್ ಕಂಡು ಬರುತ್ತೆ ಸ್ನೇಹಿತರೆ. ಬಹಳ ಎಕ್ಸಾಮ್ ಅಲ್ಲಿ ಕ್ವಶನ್ ರಿಪೀಟ್ ಆಗ್ತಾನೆ ಹೋಗುತ್ತೆ. ಹಾಗಾಗಿ ತುಂಬಾ ಎಲ್ಲ ಓಝೋನ್ಗೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಶನ್ಸ್ ನನ್ನ ಪುಸ್ತಕದಲ್ಲಿ ಹಾಕಿದ್ದೀನಿ. ಹಾಗಾಗಿ ಪೇಜ್ ನಂಬರ್ 35 ಅಲ್ಲಿ ಸಮೋಷ್ಣ ಮಂಡಲಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಮುಂದಿನ ಕ್ವಶನ್ ಯಾವ್ದಪ್ಪ ಅಂದ್ರೆ, ಸೊ ನೋಡಿ ಇಲ್ಲಿ ಕಲ್ಲಿದ್ದಲಿನ ವಿಧಗಳು ಯಾವುದು ಅಂತ ಕೇಳ್ತಾ ಇದೆ. ಇಲ್ಲಿ ನೋಡಿ, ಲಿಗ್ನೈಟ್ ಮತ್ತು ಬಯೋಟೈಟ್ ಅಲ್ಲ, ಬ್ರಾನೈಟ್ ಮತ್ತು ಮ್ಯಾಗ್ನಟೈಟ್ ಅಲ್ಲ, ಆಂಥ್ರಾಸೈಟ್, ಬ್ರಾನೈಟ್ ಅಲ್ಲ, ಲಿಗ್ನೈಟ್ ಮತ್ತು ಪೀಟ್. ನೋಡಿ ಇದು ಮತ್ತೆ ಇದು ತಪ್ಪ ಆನ್ಸರು. ಇಲ್ಲಿ ಕಲ್ಲಿದ್ದಲಿನ ವಿಧ ಅಂತ ಬಂದಾಗ ಇದು ಸರಿಯಾದಂತ ಹೊಂದಾಣಿಕೆಯಾಗುವಂತ ಉತ್ತರ ಲಿಗ್ನೈಟ್ ಮತ್ತು ಪೀಟ್ ಏನಿದೆ ಇದು ಕಲ್ಲಿದ್ದಲಿನ ಪ್ರಮುಖ ವಿಧ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಇದೂ ಸಹ ನನ್ನ ಪುಸ್ತಕದಲ್ಲೇ ಬಂದಿದೆ ಸ್ನೇಹಿತರೆ. ನೋಡಿ ಮುಂದಿನ ತೋರಿಸ್ತೀನಿ ನಾನು ಅದನ್ನ. ಇಲ್ಲಿದೆ ನೋಡಿ ಕ್ವಶನ್. ಸೊ ಸರಿಯಾದಂತ ಉತ್ತರ 4. ಇದು ಎಲ್ಲಿದೆಯಪ್ಪ ಅಂದ್ರೆ ನೋಡಿ ನಿಮ್ಗಿದಿದೆ ಲಿಗ್ನೈಟ್ ಮತ್ತೆ ಪೀಟ್. ಲಿಗ್ನೈಟ್ ಮತ್ತೆ ಪೀಟ್ ಎನ್ನುವುದು ಕಲ್ಲಿದ್ದಲಿನ 3ನೇ ಮತ್ತು 4ನೇ ವಿಧ. ಇಡೀ ಕಲ್ಲಿದ್ದಲಿನಿಗೆ ಬೇಕಾದಂತ ಎಲ್ಲ ಎಕ್ಸ್ಪ್ಲನೇಷನ್ ಸಹ ಇಲ್ಲಿ ಮೆನ್ಷನ್ ಆಗಿದೆ. ಲಿಗ್ನೈಟ್ ಮತ್ತೆ ಪೀಟ್ ಕಲ್ಲಿದ್ದಲಿನ ವಿಧ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4 ಲಿಗ್ನೈಟ್ ಮತ್ತು ಪೀಟ್. ಓಕೆ ಸ್ನೇಹಿತರೆ, ಇನ್ನು ಮುಂದೆ ಹೋಗೋದಾದ್ರೆ ಮುಂದಿನ ಕ್ವಶನ್ ಯಾವ್ದಿದ್ಯಪ್ಪ ಅಂದ್ರೆ ನೋಡಿ, ಮುಂದಿನ ಯಾವ್ದಿದ್ಯಪ್ಪ ಅಂದ್ರೆ ನೋಡಿ, ಇಲ್ಲಿ ಕ್ವಶನ್ ಏನಿದೆ, ಕೆಳಗಿನವುಗಳಲ್ಲಿ ತಪ್ಪಾಗಿರುವಂತ ಜೋಡಿಯನ್ನ ಆರಿಸಿ ಅಂತ. ಇಲ್ಲಿ 4 ಜೋಡಿಗಳಿದಾವೆ. 4 ಜೋಡಿಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ. ಈಗ ಉದಾಹರಣೆ, ದುರ್ಗಾಪುರ ಸ್ಟೀಲ್ ಪ್ಲಾಂಟ್ ಪಶ್ಚಿಮ ಬಂಗಾಳದಲ್ಲಿದೆ, ದುರ್ಗಾಪುರ ವುಡ್ ಅಂತ ಕೂಡ ಕರಿತೀವಿ. ಬಿಲಾಯಿ ಸ್ಟೀಲ್ ಪ್ಲಾಂಟ್ ಛತ್ತೀಸ್ಗಢದಲ್ಲಿದೆ. ಸೇಲಂ ಸ್ಟೀಲ್ ಪ್ಲಾಂಟ್ ತಮಿಳ್ನಾಡಲ್ಲಿದೆ. ಬಕಾರೋ ಸ್ಟೀಲ್ ಪ್ಲಾಂಟ್ ಇಲ್ಲಿ ಒಡಿಶಾ ಅಂತ ಇದೆ, ಇದು ಒಡಿಶಾ ಅಲ್ಲ, ಇದು ಬೊಕಾರೋ ಸ್ಟೀಲ್ ಪ್ಲಾಂಟ್ ಎಲ್ಲಿದೆಯಪ್ಪ ಅಂದ್ರೆ ಜಾರ್ಖಂಡ್ ಅಲ್ಲಿದೆ. ಎಲ್ಲಿದೆ? ಜಾರ್ಖಂಡ್ ಅಲ್ಲಿದೆ. ಅದಕ್ಕೋಸ್ಕರ ಆಪ್ಷನ್ ಡಿ ಏನಿದೆ ನೋಡಿ, ಇಲ್ಲಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ಅಲ್ಲ, ತಪ್ಪಾದಂತ ಉತ್ತರ. ಅದಕ್ಕೋಸ್ಕರ ಇಲ್ಲಿ ತಪ್ಪಾಗಿರುವಂತ ಜೋಡಿ ಯಾವುದು ಅಂತ ಬಂದಾಗ ಆಪ್ಷನ್ 4 ಏನಿದೆ ಇದು ಸರಿಯಾದಂತ ಉತ್ತರ. ಇದೂ ಸಹ ಎಂಟೈರ್ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ, ಎಲ್ಲವನ್ನು ಕೂಡ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದೀನಿ. ಸೊ ಇಲ್ಲಿ ನೋಡಿ, ಬಕಾರೋ ಏನಿದೆ, ರೂರ್ಕೆಲಾ ಏನಿದೆ, ಸೊ ಇದೆಲ್ಲವೂ ವಿಶಾಖಪಟ್ಟಣ ಇದೆ, ಎಲ್ಲವೂ ಕೂಡ ಇದರಲ್ಲಿ ಮೆನ್ಷನ್ ಆಗ್ತಾ ಹೋಗ್ತಿದೆ. ಹಾಗಾಗಿ ಇದನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ನೀವು ಅದನ್ನ ಐಡೆಂಟಿಫೈ ಮಾಡಬಹುದಾಗತ್ತೆ. ಹಾಗಾಗಿ ಬಕಾರೋ ನೋಡಿ, ಇಲ್ಲಿ ಇನ್ನೇನು ಒಂದ್ಸ ಏನ್ ತೋರಿಸ್ತೀನಿ. ಬಕಾರೋ ಎನ್ನುವಂತ ಸ್ಟೀಲ್ ಪ್ಲಾಂಟ್ ಒಡಿಶಾದಲ್ಲಿದೆ ಅಂತ ಇಲ್ಲ ಆನ್ಸರ್ ಇದೆ. ಬಟ್ ಇದಕ್ಕೆ ಸರಿಯಾದಂತ ಉತ್ತರ ನೋಡಿ, ಬಕಾರೋ ಎನ್ನುವಂತ ಉಕ್ಕಿನ ಕಾರ್ಖಾನೆ ಇದು ಜಾರ್ಖಂಡ್ ರಾಜ್ಯದಲ್ಲಿದೆ. ಹಾಗಾಗಿ ಇದು ಸರಿಯಾದಂತ ಉತ್ತರ ಅಂತ. ಸರಿ ಐತಲ್ಲ, ಸರಿಯಾದಂತ ಉತ್ತರ ಅಂತ. ನೆಕ್ಸ್ಟ್ ಅದಾದ್ಮೇಲೆ ನಾವು ಮುಂದಕ್ಕೆ ಹೋಗೋದಾದ್ರೆ ಮುಂದಿನ ಕ್ವಶನ್ ನೋಡಿ, ಮುಂದಿನ ಕ್ವಶನ್ಗೆ ಹೋಗೋದಾದ್ರೆ ಇಲ್ಲಿ ನೋಡಿ,
ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ನಿಮಗೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಕ್ವಶನ್ಸ್ ಬರ್ತಾ ಇರುತ್ತೆ. ಇಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಏನಿದೆಯಪ್ಪ ಅಂದ್ರೆ ನೋಡಿ ಸ್ನೇಹಿತರೆ, ಇದು ಬುಡಕಟ್ಟು ಜನಾಂಗ ಅನ್ನೋದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟು. ಇಲ್ಲಿ ನೋಡಿ ಜಾರ್ವಾ ಮತ್ತು ಓಂಗೆ ಬುಡಕಟ್ಟುಗಳು ಯಾವ ದ್ವೀಪದಲ್ಲಿ ಕಂಡು ಬರುತ್ತೆ ಅಥವಾ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಎ ಇದೆ ಫಿಲಿಪೈನ್ಸ್, ಬೋರ್ನಿಯಾ ಅಂತ ಇದೆ, ಲಕ್ಷದ್ವೀಪ ಇದೆ, ಅಂಡಮಾನ್ ನಿಕೋಬಾರ್ ಇದೆ. ಸೊ ಜಾರ್ವಾ ಮತ್ತು ಓಂಗೆ ಎನ್ನುವಂತ ಟ್ರೈಬಲ್ ಪೀಪಲ್ ನಮ್ಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ವಿಶೇಷವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ. ಇದೂ ಸಹ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಇದೆ. ಸೊ ಉತ್ತರ 4 ಸರಿಯಾದಂತ ಉತ್ತರ. ಇದನ್ನ ಪೇಜ್ ನಂಬರ್ 311 ಅಲ್ಲಿ ಇದೆ, ಪೇಜ್ ನಂಬರ್ 311 ಅಲ್ಲಿ ಇದೆ. ಸೊ ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ಕಂಡು ಬರುವಂತ ಪ್ರಮುಖ ಬುಡಕಟ್ಟು ಜನಾಂಗ ಯಾವುದು ಅಂತ ನೋಡಿ. ಅಂಡಮಾನ್ ನಿಕೋಬಾರ್ ಅಲ್ಲಿ ಗ್ರೇಟ್ ಅಂಡಮಾನೀಸ್, ವರನ್ಸ್, ವಂಗೆನ್ಸ್, ಸೆಂಟಲೀಸ್ ಮತ್ತೆ ಶಾಂಪೈನ್ಸ್ ಎನ್ನುವಂತ ಅನೇಕ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ಅದು ನಮ್ಮ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಉತ್ತರ 4 ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನು ನೋಡಿ ಸ್ನೇಹಿತರೆ, ಈ ಕ್ಲೌಡ್ಸ್ ಮೋಡಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ. ಏನಪ್ಪಾ ಅದು ಕ್ವಶನ್ ಅಂದ್ರೆ, ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದಂತೆ ಸರಿಯಾದಂತ ಹೇಳಿಕೆ ಯಾವುದು ಅಂತ. ರಾಶಿ ವೃಷ್ಟಿ ಮೋಡಗಳು ಅಥವಾ ನಿಂಬಸ್ ಕ್ಲೌಡ್ಸ್ ಅಂತ ನಾವೇನ್ ಕರಿತೀವಿ, ಅದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ನೋಡಿ, ಡೆಫಿನೇಷನ್ ಇದೆ. ಈ ರಾಶಿ ವೃಷ್ಟಿ ಮೋಡಗಳು ಹೆಚ್ಚು ಮಳೆಯನ್ನ ಮತ್ತು ಹಿಮ ಮಳೆ ಸುರಿಸುತ್ತವೆ, ಒಂದ್ ಆಪ್ಷನ್. ವಾಯುಮಂಡಲದಲ್ಲಿ ಅತಿ ಎತ್ತರದ ಮೋಡಗಳು, ಸೆಕೆಂಡ್ ಆಪ್ಷನ್. ವಾಯುಮಂಡಲದ ಅತ್ಯಂತ ಕೆಳಮಟ್ಟದಲ್ಲಿರುತ್ತೆ, ಮೂರನೇ ಆಪ್ಷನ್. ತೆಳುವಾದ ಹಾಳೆ ಅಥವಾ ವಿಸ್ತಾರವಾದಂತ ಪದರಗಳಂತೆ ಕಾಣುತ್ತೆ ಅಂತೇಳಿ 4 ಆಪ್ಷನ್ಸ್ ಇದೆ. ಹಾಗಾದ್ರೆ ರಾಶಿವೃಷ್ಟಿ ಮೋಡಗಳು ಅಂತ ಬಂದಿದ ತಕ್ಷಣ ನಮ್ಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇವು ಅತಿ ಹೆಚ್ಚು ಮಳೆ ಮತ್ತು ಹಿಮ ಮಳೆ ಸುರಿಸುತ್ತವೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ. ಇದೂ ಸಹ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ ನೋಡಿ. ಪೇಜ್ ನಂಬರ್ 54ರಲ್ಲಿದೆ, ಇದು ಪೇಜ್ ನಂಬರ್ 54ರಲ್ಲಿದೆ. ಇಲ್ಲಿದೆ ನೋಡಿ, ಅತಿ ಹೆಚ್ಚು ಮಳೆ ತರುವಂತ ಮೋಡಗಳು ಅಂತ ಬಂದಾಗ ರಾಶಿ ವೃಷ್ಟಿ ಮೋಡಗಳು. ಹಾಗಾಗಿ ಇದನ್ನ ವಿತ್ ಪ್ರೂಫ್ ಸಮೇತ ಕೊಟ್ಟಿದ್ದೀವಿ ನನ್ನ ಪುಸ್ತಕದಿಂದ. ಬಂದಿರುವಂತ ಮತ್ತೊಂದು ಕ್ವಶನ್, ಅತಿ ಹೆಚ್ಚು ಮಳೆ ತರುವಂತ ಮೋಡಗಳು ರಾಶಿ ವೃಷ್ಟಿ ಮೋಡಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಇಷ್ಟಾದ್ಮೇಲೆ ಸ್ನೇಹಿತರೆ, ಮುಂದಿನ ಕ್ವಶನ್ಸ್ಗೆ ನಾವು ಹೋಗೋದಾದ್ರೆ ನೋಡಿ, ವರ್ಲ್ಡ್ ಫೈತ್ಫುಲ್ ಗೈಸರ್ ಇದು ಯಾವ ದೇಶದಲ್ಲಿದೆ ಅಂತ ನೋಡಿ. ವರ್ಲ್ಡ್ ಫೈತ್ಫುಲ್ ಗೈಸರ್ ಇದು ಯಾವ ದೇಶದಲ್ಲಿದೆ ಅಂತ ಬಂದಾಗ ಜರ್ಮನಿಯಲ್ಲಿದೆ, ಆಪ್ಷನ್ ಜರ್ಮನಿಯಲ್ಲಿದೆ. ಆಪ್ಷನ್ ಬಿ ಅಮೆರಿಕ ಸಂಯುಕ್ತ ಸ್ಥಾನದಲ್ಲಿದೆ, ಬಿ ಬ್ರೆಜಿಲ್ ಇದೆ, 4 ದಕ್ಷಿಣ ಆಫ್ರಿಕಾದಲ್ಲಿದೆ ಅಂತ. ಇದಕ್ಕೆ ನೋಡಿ ಸ್ನೇಹಿತರೆ, ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿದೆ. ಸೊ ಇದೂ ಸಹ ಆಪ್ಷನ್ ಸೆಕೆಂಡ್ ಇದಕ್ಕೆ ಸರಿಯಾದಂತ ಉತ್ತರ. ಇದೂ ಸಹ ನನ್ನ ಪುಸ್ತಕದಿಂದ ಬಂದಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಇದು ಚೂರು ಅನಾಲಿಸಿಸ್ ಮಾಡ್ತೀನಿ. ಇಲ್ಲಿ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ. ಪೇಜ್ ನಂಬರ್ ನೋಡಿ, ಪೇಜ್ ನಂಬರ್ 481ರಲ್ಲಿದೆ, ಪೇಜ್ ನಂಬರ್ 481ರಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಅಮೆರಿಕಾದಲ್ಲಿ ನಮಗೆ ಯೆಲ್ಲೋ ಸ್ಟೋನ್ ಎನ್ನುವಂತ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತೆ. ಇದರಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಕಂಡು ಬರುತ್ತೆ. ಇದನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ, ಸೊ ಇದನ್ನೇ ನಾವು ಪ್ರಮುಖವಾಗಿ ನೋಡಿ, ಇಲ್ಲಿ ಕ್ವಶನ್ ಏನಿದೆ, ಇದನ್ನೇ ನಾವು ಪ್ರಮುಖವಾಗಿ ಏನಂತ ಕರಿತೀವಪ್ಪ ಅಂದ್ರೆ ವರ್ಲ್ಡ್ ಫೈತ್ಫುಲ್ ಗೈಸರ್ ಅಂತ ಹೇಳಿ ನಾವು ಇದನ್ನ ಕರಿತಾ ಹೋಗ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ಆಪ್ಷನ್ 2ನ ನಾವು ಸರಿಯಾದಂತ ಉತ್ತರ ಅಂತ ಸೆಲೆಕ್ಟ್ ಮಾಡ್ತೀವಿ ಇದಕ್ಕೆ. ಸೊ ನೋಡಿ, ಇಲ್ಲಿದೆ, ಇಲ್ಲಿ ಈ ಒಂದು ನನ್ನ ಪುಸ್ತಕದ ಈ ಭಾಗದಿಂದ ಈ ಕ್ವಶನ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಇನ್ನ ಸ್ನೇಹಿತರೆ, ಮುಂದಿನ ಕ್ವಶನ್ ಯಾವ್ದಪ್ಪ ಅಂದ್ರೆ, ಭಾರತದೊಂದಿಗೆ ನೋಡಿ, ಇದು ಬಹಳ ಎಕ್ಸಾಮ್ ಅಲ್ಲಿ ಆಗ್ತಾ ಇರುತ್ತೆ ಕ್ವಶನ್. ಭಾರತದೊಂದಿಗೆ ಭೂಗಡಿಯನ್ನ ಹಂಚಿಕೊಳ್ಳದಿರುವ ದೇಶ ಯಾವುದು? ಕ್ವಶನ್ ಹುಷಾರಾಗಿ ಓದ್ಬೇಕು. ಹಂಚಿಕೊಳ್ಳದಿರುವ ದೇಶ ಯಾವುದು ಅಂತ. ಯಾಕಂದ್ರೆ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರುವ ದೇಶಗಳನ್ನು ಐಡೆಂಟಿಫೈ ಮಾಡೋದು ತುಂಬಾ ಈಸಿ. ಏನಪ್ಪಾ ಅಂದ್ರೆ, ಒಂದು ಫಾರ್ಮುಲಾ ಇದೆ, BCPN MBA ಅಂತ. ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ, ನೇಪಾಳ, ಮಯನ್ಮಾರ್, ಭೂತಾನ್ ಮತ್ತು ಆಫ್ಘಾನಿಸ್ತಾನ ಅಂತ ಇವು ಭಾರತದೊಂದಿಗೆ 15,200 ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಹಂಚಿಕೊಂಡಿದ್ದಾವೆ. ಇಲ್ಲಿ ನೋಡಿ, ಭೂಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳು ಬಾಂಗ್ಲಾದೇಶ. ಈ ಫಾರ್ಮುಲಾ ಪ್ರಕಾರ ಬಾಂಗ್ಲಾದೇಶ ಭೂಗಡಿಯನ್ನು ಹಂಚಿಕೊಂಡಿದೆ, ಮಯನ್ಮಾರ್ ಹಂಚ್ಕೊಂಡಿದೆ, ಭೂತಾನ್ ಹಂಚ್ಕೊಂಡಿದೆ. ಹಾಗಾಗಿ ಇಲ್ಲಿ ಮಾಲ್ಡೀವ್ಸ್ ಅನ್ನೋದು ಭಾರತದ ನೈಋತ್ಯದ ನೆರೆಹೊರೆಯ ದೇಶ. ಇದು ಭಾರತದೊಂದಿಗೆ ಜಲಗಡಿಯನ್ನು ಹಂಚ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಭಾರತದೊಂದಿಗೆ ಇದು ಭೂಗಡಿಯನ್ನ ಹಂಚ್ಕೊಂಡಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಸರಿಯಾದಂತ ಉತ್ತರ ಭೂಗಡಿಯನ್ನ ಹಂಚಿಕೊಳ್ಳದೇ ಇರುವ ದೇಶ ಯಾವ್ದಪ್ಪ ಅಂದ್ರೆ ಮಾಲ್ಡೀವ್ಸ್.
ಮಾಲ್ಡೀವ್ಸ್ ಹಂಚಿಕೊಳ್ಳದೇ ಇರುವಂತ ದೇಶ. ಅದಕ್ಕೋಸ್ಕರ ಇಲ್ಲಿ ಸರಿಯಾದಂತ ಉತ್ತರ ಅಂತೇಳಿ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಪ್ಪ ಅಂದ್ರೆ ಆಪ್ಷನ್ ಡಿ ನ ಸೆಲೆಕ್ಟ್ ಮಾಡ್ತೀವಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇದು ಸಹ ನನ್ನ ಪುಸ್ತಕದಿಂದನೇ ಕವರ್ ಆಗಿದೆ ಕ್ವಶನ್. ನೋಡಿ ಸ್ನೇಹಿತರೆ, ಇಲ್ಲಿ ಏನಿದೆ ಕ್ವಶನ್ ಅಂದ್ರೆ ಭೂಗಡಿಯನ್ನ ಹಂಚಿಕೊಂಡಿರುವಂತ ದೇಶಗಳು. ನೋಡಿ, ಭೂಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳ ಲಿಸ್ಟ್ ನಿಮ್ಗೆ ಇಲ್ಲಿ ಸಿಕ್ಕಿದೆ. 7 ಭೂಗಡಿಯನ್ನು ಹಂಚಿಕೊಂಡಿರುವಂತಹ ದೇಶ ಇದೆ. ಇದರಲ್ಲಿ ಭೂಗಡಿಯನ್ನು ಹಂಚಿಕೊಂಡೇ ಇರುವಂತಹ ದೇಶ ಯಾವ್ದಪ್ಪ ಅಂದ್ರೆ ಮಾಲ್ಡೀವ್ಸ್ ಅನ್ನೋದು ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಗೆ ಈಸಿಯಾಗಿ ಇದು ಅರ್ಥ ಆಗತ್ತೆ. ಸೊ ಆಪ್ಷನ್ 4 ಸರಿಯಾದಂತ ಉತ್ತರ ಅಂತ ಪೇಜ್ ನಂಬರ್ 99ರಲ್ಲಿ ಇದಕ್ಕೆ ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದೀವಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನೋಡಿ, ಇದು ಅಂಟಾರ್ಟಿಕಾ ವೃತ್ತದ ಮತ್ತೊಂದು ಹೆಸರೇನು ಅಂತ. ಯಾವಾಗ್ಲೂ ಇದು ಕ್ವಶನ್ಸ್ ನೋಡಿ, ಇದು ಅಂಟಾರ್ಟಿಕಾ ವೃತ್ತ ಮತ್ತೊಂದು ಹೆಸರೇನು ಅಂತ ಬಂದಾಗ ಉದಾಹರಣೆ ನೋಡಿ, 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಕರ್ಕಾಟಕ ಸಂಕ್ರಾಂತಿ ಅಂತ ಕರಿತೀವಿ. 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅಂಟಾರ್ಟಿಕಾ ವೃತ್ತ ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಹಾಗಾದ್ರೆ 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ನಾವೇನಂತ ಕರಿತೀವಿ ಅಂತ ಏನಾದ್ರು ಕೇಳ್ಬಿಟ್ರೆ, ಸಪೋಸ್ ಆರ್ಕಿಟಿಕ್ ವೃತ್ತ ಅಂತ ಕರಿತೀವಿ. ಇನ್ನ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನ ನಾವೇನಂತ ಕರಿತೀವಿ ಅಂತ ಏನಾದ್ರು ಕೇಳಿದ್ರೆ ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಹಾಗಾಗಿ ನೋಡಿ, ಇಲ್ಲಿ 4 ಇದಾವೆ, 4 ಅಕ್ಷಾಂಶದ ನೇಮ್ ಇದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಪ್ರಕಾರ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅಂಟಾರ್ಟಿಕಾ ವೃತ್ತ ಅಂತ ಕರಿತೀವಿ. ಅಥವಾ ಅಂಟಾರ್ಟಿಕಾ ವೃತ್ತದ ಮತ್ತೊಂದು ಹೆಸರು 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತೇಳಿ. ಈ ಕ್ವಶನ್ ಸಹ ನನ್ನ ಪುಸ್ತಕದಿಂದನೇ ಬಂದಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ, ಇಲ್ಲಿ ಡಯಾಗ್ರಾಮ್ ಕಾಣ್ತಾ ಇದೆ ನೋಡಿ, ಸರಿಯಾದಂತ ಉತ್ತರ. ಸೊ ಇಲ್ಲಿ ಸರಿಯಾದಂತ ಉತ್ತರ 2. ಸೊ ಪೇಜ್ ನಂಬರ್ 30, 66.5 ದಕ್ಷಿಣ ಅಕ್ಷಾಂಶವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನೋಡಿ, ನಿಮ್ಗೆ ಏನಂತ ಕರಿತೀವಿ ಅಂದ್ರೆ ಇಲ್ಲಿದೆ ನೋಡಿ, ದಕ್ಷಿಣ ಮೇರು ವೃತ್ತ ಅಂತೇಳಿ ಕರಿತೀವಿ. ಹಾಗಾಗಿ ವಿತ್ ಪ್ರೂಫ್ ಸಮೇತ ನನ್ನ ಪುಸ್ತಕದಲ್ಲಿ ಬಂದಿದೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ 2 ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ನೇಹಿತರೆ, ಮುಂದಕ್ಕೆ ಹೋಗೋದಾದ್ರೆ ಮುಂದಿನ ಕ್ವಶನ್ ನೋಡಿ, ಮುಂದಿನ ಕ್ವಶನ್ ಇಲ್ಲಿದೆ, ಏಷ್ಯಾದ ಅತ್ಯಂತ ಚಿಕ್ಕ ದೇಶ ಯಾವುದು ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಎಕ್ಸಾಕ್ಟ್ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಮಾಲ್ಡೀವ್ಸ್ ಅಂತ ಬರುತ್ತೆ. ಮಾಲ್ಡೀವ್ಸ್ ಚಿಕ್ಕ ದೇಶ. ಇದಕ್ಕೂ ಕೂಡ ನೋಡಿ, ಇಲ್ಲಿದೆ ನೋಡಿ, ನನ್ನ ಪುಸ್ತಕದಲ್ಲಿದೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಮೆನ್ಷನ್ ಮಾಡಿದೀವಿ. ಸೊ ದಕ್ಷಿಣ ಏಷ್ಯಾದಲ್ಲಿ ಬರುವಂತ ಮಾಲ್ಡೀವ್ಸ್ ಏನಿದೆ, ಇದು ಚಿಕ್ಕ ದೇಶ ಅಂತೇಳಿ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಇದರ ಬಗ್ಗೆನೂ ಮಾಹಿತಿನೂ ಕೂಡ ನನ್ನ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದುವರೆದು ನಾವು ಮಾತಾಡೋದಾದ್ರೆ ನೋಡಿ, ಕೆಳಗಿನ ಕ್ರಾಂತಿಗಳಲ್ಲಿ ಯಾವುದು ಸರಿಯಾದ ಜೋಡಿ ಅಂತೇಳಿ. ಇಲ್ಲಿ ನೋಡಿ 4 ಆಪ್ಷನ್ಸ್ ಇದೆ. ಒಂದು ಹಳದಿ ಕ್ರಾಂತಿ, ಬೆಳ್ಳಿ ಕ್ರಾಂತಿ, ಕೆಂಪು ಕ್ರಾಂತಿ, ಸುವರ್ಣ ಕ್ರಾಂತಿ ಅಂತೇಳಿ. ಸೊ ಹಾಗಾಗಿ ಈ 3 ಕ್ರಾಂತಿಗಳು ತಪ್ಪಿದೆ. ಹಾಗಾಗಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಇಲ್ಲಿ ಸುವರ್ಣ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಹಣ್ಣು ಮತ್ತು ಹೂಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಹಾಗಾಗಿ ಈ ಕೊಟ್ಟಿರುವಂತ ಕ್ವಶನ್ಗೆ ಸರಿಯಾದಂತ ಉತ್ತರ ಆಪ್ಷನ್ 4 ಸರಿಯಾದಂತ ಉತ್ತರ. ಇದರ ಪ್ರೂಫ್ ಸಹ ನನ್ನ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ. ಈ ಕ್ವಶನ್ ಸಹ ನನ್ನ ಪುಸ್ತಕದಿಂದನೇ ಬಂದಿದೆ. ನೋಡಿ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಹಳದಿ ಕ್ರಾಂತಿ ಅಂತ ಬಂದಾಗ ನಿಮ್ಗೆ ಹಳದಿ ಕ್ರಾಂತಿ ಬಗ್ಗೆನೂ ಇದೆ, ಸುವರ್ಣ ಕ್ರಾಂತಿ ಬಗ್ಗೆನೂ ಇದೆ, ಎಲ್ಲ ಕ್ರಾಂತಿಗಳ ಬಗ್ಗೆನೂ ಹಾಕಿದ್ದೀನಿ. ಅಧಿಕೃತವಾಗಿ ನಮಗೆ ಸುವರ್ಣ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ವಿಶೇಷವಾಗಿ ನೋಡಿ, ಇಲ್ಲಿದೆ ನಿಮ್ಗೆ ತೆಂಗು, ಮಾವು, ಗೋಡಂಬಿ ಮತ್ತು ವಿವಿಧ ಹಣ್ಣುಗಳ ಉತ್ಪಾದನೆಗೆ ಸಂಬಂಧಿಸಿದಂತ ಕ್ರಾಂತಿಯನ್ನ ನಾವು ಸುವರ್ಣ ಕ್ರಾಂತಿ ಅಂತ ಕರಿತೀವಿ. ಅದು ಸಹ ಪುಸ್ತಕ ಪೇಜ್ ನಂಬರ್ 240 ನಲ್ಲಿ ನನ್ನ ಪುಸ್ತಕದಿಂದ ಬಂದಿದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಮಗೆ ಪ್ರಮುಖವಾಗಿ ಕಾಣುತ್ತೆ. ನೆಕ್ಸ್ಟ್ ಇನ್ನ ನೋಡಿ, ಕರ್ನಾಟಕದಲ್ಲಿ ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಹೇಳಿ ಕೇಳಿದ್ದೇನೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂತ ಉತ್ತರ ಕಲಬುರ್ಗಿ. ಇದಕ್ಕೆ ಸರಿಯಾದಂತ ಉತ್ತರ. ಇದನ್ನ ನನ್ನ ಪುಸ್ತಕದಲ್ಲಿ ನಾನು ನೇರವಾಗಿ ಸಾಗುವಳಿ ಭೂಮಿ ಅಂತ ಹಾಕಿಲ್ಲ. ಹಾಗಾಗಿ ಈ ಒಂದು ಕ್ವಶನ್ಸ್ ಏನಿದೆ ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಕಲಬುರ್ಗಿಯನ್ನ. ಅದಕ್ಕೋಸ್ಕರ ಇದಕ್ಕೆ ಸರಿಯಾದಂತ ಉತ್ತರ ಕಲಬುರ್ಗಿ ಸರಿಯಾದಂತ ಉತ್ತರ ಸ್ನೇಹಿತರೆ. ಇನ್ನ ನೋಡಿ, ನೆಕ್ಸ್ಟ್ ಲಾಸ್ಟ್ ಕ್ವಶನ್, ನೆನ್ನೆ ನಡೆದಂತ ಎಕ್ಸಾಮ್ಸ್ ಅಲ್ಲಿ ಬಂದಂತ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಕೊನೆ ಕ್ವಶನ್ ಯಾವ್ದಪ್ಪ ಅಂದ್ರೆ ನೋಡಿ, ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವಂತ ನದಿಗಳು ಯಾವುದು ಅಂತೇಳಿ.
ನಾನು ಎಲ್ಲಾ ನದಿ ವ್ಯವಸ್ಥೆಗಳನ್ನ ಮಿಕ್ಸಡ್ ಅಲ್ಲಿ ಹಾಕಿದ್ದೀನಿ, ಅದನ್ನು ಅಧಿಕೃತವಾಗಿ ಪಶ್ಚಿಮಕ್ಕೆ ಹರಿಯುವುದು ಯಾವುದು, ದಕ್ಷಿಣಕ್ಕೆ ಹರಿಯುವುದು ಯಾವುದು ಅಂತ ಕೇಳಿಲ್ಲ. ಹಾಗಾಗಿ ನೋಡಿ ಇಲ್ಲಿ ಕ್ವಶನ್ ಕೇಳ್ಬಿಟ್ಟಿದ್ದಾನೆ, ಪೂರ್ವಕ್ಕೆ ಹರಿಯುವ ನದಿಗಳು ಯಾವುದು ಅಂತ. ಮಿಚೆಲ್ ಡಾಲಿ ಇದೆ, ಹಂಟರ್ ಬೊಲ್ಯಾಂಡೋ ಇದೆ, ಮಿಚೆಲ್ ಗಿಲ್ಬರ್ಟ್ ಇದೆ, ಡಾಲಿ ಮತ್ತು ವಿಕ್ಟೋರಿಯಾ ಇದೆ. ಇದರಲ್ಲಿ ನೋಡಿ ಈ ಕ್ವಶನ್ಗೆ ಹಂಟರ್ ಮತ್ತು ಬೆಲ್ಯಾಂಡೋ ಅನ್ನೋದು ಸರಿಯಾದಂತ ಉತ್ತರ. ಹಾಗಾಗಿ ನೋಡಿ ಸ್ನೇಹಿತರೆ, ಇದು ನಿನ್ನೆ ನಡೆದಂತ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ 19 ಕ್ವಶನ್ಗಳನ್ನ ನಾನು ಮುಂದೆ ಅನಾಲಿಸಿಸ್ ಮಾಡಿದೀನಿ. ಇದರಲ್ಲಿ 17 ಕ್ವಶನ್ಸ್ಗಳು ನನ್ನ ಪುಸ್ತಕದಿಂದನೇ ಬಂದಿದ್ದಾವೆ ಸ್ನೇಹಿತರೆ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕೀ ಆನ್ಸರ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಶುಭವಾಗಲಿ.